ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಸಿಐಟಿಯು ತುಮಕೂರು ಜಿಲ್ಲಾ ಶಾಖೆ ಮತ್ತು ಸೆಷನ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೆಂಟರ್ ಹಾಗೂ ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇಕ್ಬಾಲ್ ಮಜೀದ್ ಫೌಂಡೇಶನ್ ಆಯೋಜಿಸುತ್ತಿರುವ ಅಂಗವಿಕಲರ ಸಮಾವೇಶವು ಇದೇ ದಿನಾಂಕ 9/1/2026 ಶುಕ್ರವಾರ 10:30ಕ್ಕೆ ಸ್ಟಾರ್ ಕನ್ವೆನ್ಷನ್ ಹಾಲ್, ದಾನ ಪ್ಯಾಲೇಸ್ ಎದುರು, ಮೆಳೆಕೋಟೆ ರಿಂಗ್ ರಸ್ತೆಯಲ್ಲಿ ಇಲ್ಲಿ ಆಯೋಜನೆ ಮಾಡಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅಂಗವಿಕಲರ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ಆಯೋಜಕರು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ವಿಶೇಷ ಚೇತನ ಯೋಜನೆಗಳ ಮಾಹಿತಿ, ತರಬೇತಿ ಕಾರ್ಯಕ್ರಮಗಳು ಮತ್ತು ಈವೆಂಟ್ಗಳ ವಿವರ, ಧ್ವನಿ ಮೂಲಕ ಅಪ್ಲಿಕೇಶನ್ ಬಳಸುವ ಸೌಲಭ್ಯ, ಸರಳ ಹಾಗೂ ಸ್ಪಷ್ಟ ಯುಐ ಮೂಲಕ ಮಾಹಿತಿ ಪಡೆಯುವ ಅವಕಾಶ, ಇದನ್ನೆಲ್ಲ ಕೂಡ ಅಲ್ಲಿ ಬರುವಂಥ ತಜ್ಞರು ಅಥವಾ ಈ ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸುವಂಥ ತಜ್ಞರು ಇವರಿಗೆ ಕಾರ್ಯಾಗಾರವನ್ನು ನಡೆಸಿ ಮಾಹಿತಿಯನ್ನು ನೀಡಿ ಇವರಿಗೆ ಎಲ್ಲ ಕಡೆಯಿಂದಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪರ್ಕಿಸುವ ವಿಧಾನವನ್ನು ಕಲಿಸಿಕೊಡಲಿದ್ದಾರೆ. ಅದಾದ ನಂತರ ಪರಿಸರ ಮತ್ತು ಅಂಗವಿಕಲರ ಸ್ನೇಹಿ ಕಾಗದ ಉತ್ಪನ್ನಗಳಿಂದ ಗಳಾದ ಪೇಪರ್, ಪೆನ್, ಪೆನ್ಸಿಲ್, ಮೆಡಿಸಿನ್, ಫೋರಂ ಪೇಪರ್ ಬ್ಯಾಗ್ ತಯಾರಿಕೆ ಮತ್ತು ಇದರಿಂದ ಅಂಗವಿಕಲರ ಉದ್ಯಮ ಮತ್ತು ಉದ್ಯೋಗ ಕುರಿತು ಮಾಹಿತಿ ಪೂರ್ಣ ಕಾರ್ಯಾಗಾರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಅಣಬೆ ಬೆಳೆಯುವಿಕೆ, ಶ್ರವಣ ಯಂತ್ರ ವಿತರಣೆ ಇವೆಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ನಡೆಯುವುದರಿಂದ ತಾವೆಲ್ಲರೂ ಕೂಡ ಸಹಕರಿಸಿ ಇವರಿಗೂ ಕೂಡ ಒಂದು ಜೀವನ ನಡೆಸಲು ಸಹಕಾರ ನೀಡುವಂಥ ನಮ್ಮೆಲ್ಲರ ಮೇಲೆ ಇದೆ. ಮಾನವೀಯತೆಯ ದೃಷ್ಟಿಯಿಂದ ನಮ್ಮಲ್ಲಿ ಬಂದು ಕೇಳಿಕೊಂಡಾಗ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೇವೆ. ಮುಂದೆಯೂ ಕೂಡ ವೈಯಕ್ತಿಕವಾಗಿ ಮತ್ತು ಸರ್ಕಾರದಿಂದ ಬರುವಂಥ ಯಾವುದೇ ಸವಲತ್ತುಗಳಾಗಲಿ ಯೋಜನೆಗಳಾಗಲಿ ಅದನ್ನು ಇವರಿಗೆ ಕರ್ಕೊಂಡು ಹೋಗಿ ಸರ್ಕಾರಕ್ಕೆ ಇವರ ಧ್ವನಿ ಮುಟ್ಟಿಸುವಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರು ಕೂಡ ತುಂಬ ಕಾಳಜಿ ವಹಿಸಿರ್ತಾರೆ. ವಿಶೇಷ ಚೇತನರ ಬಗ್ಗೆ ಅವರು ಕೂಡ ಕಾಳಜಿ ಇಟ್ಕೊಂಡಿರೋರಾಗಿದ್ದಾರೆ. ಅವರಲ್ಲೂ ಕೂಡ ನಾವು ಮನವಿಯನ್ನು ಅಲ್ಲಿನ ಮಾಡ್ಕೊಳ್ತೇವೆ, ಸರ್ಕಾರಕ್ಕೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ತಾವುಗಳು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮತ್ತು ನಿಮ್ಮ ಸಹಕಾರ ತುಂಬ ಮುಖ್ಯ ಇದೆ. ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಂವಾದ ಮಾಡಬೇಕು. ಇವರು ಸ್ವಾಭಿಮಾನಿಗಳಾಗಿದ್ದಾರೆ. ಬೇರೆಯವರು ಯಾವುದೋ ನೆಪದಿಂದ ಬೇರೆಯವರ ಮುಂದೆ ಕೈ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಈ ಸ್ವಾಭಿಮಾನಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು, ಸ್ವಾವಲಂಬಿಗಳಾಗಲು, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಒಂದು ಪ್ರಯತ್ನ ಆಗ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಾವು ಕೂಡ ಜೊತೆಯಲ್ಲಿರ್ತೇವೆ. ತಾವು ಜೊತೆಯಲ್ಲಿದ್ದು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಂತ